ಕಾಲೇಜವರು ಇಲ್ಲೇನೋ ದೊಡ್ಡ ಶೋ ಮಾಡ್ಬಿಡ್ತೀವಿ ಅನ್ಕೊಂಬಿಟ್ಟವ್ರು. ಅದಕ್ಕೆ ಹಮ್ಕೊಂಡ್ಮೇಲೆ ಹಮ್ಕೊಳ್ಳೋ ಹಾಕೋರೆ. ಬಬ್ಬಾ ಬೆಳಗ್ಗೆ ಸ್ವರ್ಗ ಅಂತಿದ್ರೆ ನಾನು ಸ್ವರ್ಗ ಬಂತು. ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಸೊ ಕಮಿಟ್ಮೆಂಟ್ಸು 1ನೇ ತಾರೀಕು ಬಂತು, ಹೊಸ ವರ್ಷ, ಹೊಸ ರೆಸೊಲ್ಯೂಷನ್ಸ್ ಎಲ್ರಿಗೂ. ಬಟ್ ನಮ್ಗೆ ಅದೇ ರೆಸೊಲ್ಯೂಷನು, ಅದೇ ಕಾಲೇಜೇ. ಓಕೆ ಬೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ರಾಕ್ಸ್. ಸೊ ಇವತ್ತು ಇಂಟರ್ಸೆಪ್ಟರ್ ಇದೆ ನನ್ನ ಹತ್ರ. ನೆನ್ನೆ ಎತ್ಕೊಂಡು ಬಂದು ಸೀದಾ ಮನೇಲಿ ಇಟ್ಕೊಂಡಿದ್ದೆ, ನೋಡಿರ್ತೀರಾ. ಸೊ ಇವಾಗ ಎತ್ಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಸೊ ಇಂಟರ್ಸೆಪ್ಟರ್ ನನ್ನ ಹತ್ರನೇ ನೋಡ್ಕೊಂಡಿತ್ತು. ಸೊ ಇವತ್ತು ಕಾಲೇಜ್ ಇಟ್ಕೊಂಡು ಹೋಗೋದ. ಹ್ಯಾಂಡ್ಲ್ ಬಾರ್ ಚೇಂಜ್ ಆಗಿದೆ, ಲೈಟ್ ಫಿಟ್ ಆಗಿದೆ, ಹ್ಯಾಂಡ್ಲ್ ಬಾರ್ ಒಳಗೆ ಮಸ್ತ್ ಕಂಫರ್ಟ್ ಇದೆ ಗುರು. ಇವತ್ತು ರಿವ್ಯೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ನಾನಿನ್ನೂ ರೆಡಿ ಆಗಿಲ್ಲ, ಯಾಕಂದರೆ ಜಾಕೆಟ್ ಏನು ಎತ್ಕೊಂಡಿಲ್ಲ ಇವತ್ತು. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ. ಹಂಗಾದ್ರೆ ಹಂಗಾಗಲಿ, ಇಲ್ಲ ಸಾಯಂಕಾಲದ ಮೇಲೆ ಗಾಡಿ ರಿಟರ್ನ್ ಮಾಡೋದು ಪ್ಲ್ಯಾನ್ ಇತ್ತು ಅಂದರೆ ಅವಾಗ ಮಾಡೋಣ ರಿವ್ಯೂ ಅಂತ. ಬಾಯ್. ಸೊ ಕೋಲ್ಡ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಗಾಡಿನ. ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ಗೆ ಹಾಕಿ ಇಟ್ಟಿದೆ, ಯಾಕಂದರೆ ಈ ಗಾಡಿಗಳಿಗೆ ಕೋಲ್ಡ್ ಸ್ಟಾರ್ಟ್ ಮ್ಯಾಂಡೇಟರಿ. ಇಲ್ಲಾಂದರೆ ಇಂಜಿನ್ ವಾರ್ಮ್ ಆಗದೆ ಹಾಗೆ ಮಿಸ್ ಹೊಡಿಯುತ್ತೆ. ಯಾವ್ದಾದ್ರು ಅಷ್ಟೇ ಇದೆ ಅಂತಲ್ಲ, ಇಂಜಿನ್ ವಾರ್ಮ್ ಆಗಿ ಮಿಸ್ ಹೊಡಿಯುತ್ತೆ. ಸೊ ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದ್ದು ಹೊರಟಿದ್ದೀನಿ. ಆಹಾ ಏನು ಫುಲ್ ಗುರು, 650 ಸ್ವರ್ಗ ಏನೇ ಹೇಳಿ. ಬಬ್ಬಾ ಬೆಳಗ್ಗೆ ಸ್ವರ್ಗ ಅಂತಿದ್ರೆ ನಾನು ಸ್ವರ್ಗ ಬಂತು. ಹುಡುಗನಿಗೋಸ್ಕರ ಸ್ಟ್ರೈಟ್ ಹೇಳ್ದ ಗುರು, ನಿನ್ನ ಗಾಡಿನ ಆಪೋಸಿಟ್ ಲೈನ್ಗೆ ಬರ್ತಿದ್ಯಲ್ಲ, ಏನು ಹೇಳಿ ನೀನು, ಸೈಕ್ ಕಣಲಿ. ಏನಿದೆ ನಾವು ಚಿಕ್ಕ ಮಗು ಅನ್ಕೊಬಿಟ್ಟಿದ್ದೀರಾ? ದಿಸ್ ಇಸ್ 650 ಡೂಡ್, ಟ್ವಿನ್ ಸಿಲಿಂಡರ್, 2 ಸಿಲಿಂಡರ್ ಅಂತ ಬೈಕ್ ಇದು. ಮನೆಗೆ ಹಾಕೋ ಸಿಲಿಂಡ್ರ್ ಅಲ್ಲಪ್ಪ, ಗಾಡೀಲಿ ಇರೋ ಸಿಲಿಂಡ್ರು. ಬರೀ ಸಿಗ್ತೀನಿ, ಎಷ್ಟೊಂದು ಪಿಕ್ ಮಾಡ್ತಾ. ಓಕೆ ಬಾಯ್ಸ್, ಬಂದು ಪಿಕ್ ಮಾಡೋಕ್ಕೆ ಕೊಡ್ಕೊಣ. ನೀನು ಅಗಿತಾ ಕೂತಿರಂಗ ನೀವು? ಹಾಂ, ಏನು ಗಾಡಿ? ಹಾಂ, ಅರ್ಥ ಆಗಿಲ್ಲ. ಗಾಡಿ ಕೊಟ್ಟಿಲ್ಲ ಅಂದ, ಗ್ಯಾರೇಜಲ್ಲಿತ್ತು 3 ದಿನದಿಂದ. ಹೊಂಡಾ ಸಿಟಿ ಅಲ್ಲ, ಅಮೇಜಿದು. ಓ ಮಾಮ್, ಇಲ್ಲೊಂದು ಜಿ ಟಿ ಕ್ರೋಮು. ಆರು ನಮ್ಮ ಅದೇ ಥರ ಯಾವ ಕ್ರೋಮು ಅನ್ಸಲ್ಲ. ನಾನು ಹೆಲ್ಮೆಟ್ ನೋಡ್ಬಿಟ್ಕೊಂಡಿದ್ದೀನಿ, ನಮ್ಮವನ ಅಲ್ವ ಅವನು ಅಂತ. ನಮ್ಮದು ಹುಚ್ಚು, ನಮ್ಮದು ಇರೋದು ಫುಲ್ ಬ್ಲ್ಯಾಕು, ಸ್ಕಲ್ ಬ್ಲ್ಯಾಕ್. ಯಾರೋ ಒಂದು ಮಕ ನೋಡಬಾರ್ದು ಅಂತ. ಓಕೆ ಬೈ, ಸ್ಟೇಷನ್ ಪಿಕ್ ಮಾಡಿದ್ದು ಆಯಿತು. ಸೊ ನಮ್ಮದು ಅಷ್ಟೇ. ಈಗ ಎಕ್ಸಾಸ್ಟ್ ಇತ್ತು ಅಂದಿದ್ರೆ ನಾವು ಅಲ್ಲಿ ಬರ್ತಿದ್ರೆ ಎದ್ದು ಕೂತ್ಕೊಂಡಿರೋನು, ವೆಯ್ಟಿಂಗ್ ಫಾರ್ ಇಟ್. ಬಟ್ ಆದರೂ ಪ್ಯಾಲೆಟ್ ಮಜಾನೇ ಮಜಾ ಗುರು. ಅದು ಕ್ಲೀನಾಗಿ ಪಟ್ ಆ ಕಡೆ ಈ ಕಡೆ ಈ ಕಡೆ ಸ್ವಾಪಾಗಿ ಅದು ಇಂಟೇಕ್ ಎಕ್ಸ್ಟ್ರಾ ಎಲ್ಲ ಆಗುತ್ತಲ್ಲ, ಅದು ಕರೆಕ್ಟಾಗಿ ಅದು ಬೀಟ್ ತೊಗೊಳುತ್ತಲ್ಲ, ಒಂಥರ ಮಜಾನೇ ಬೇರೆ, ಒಂಥರ ಕ್ರೇಜಿ ಗುರು ಇಂಟರ್ಸೆಪ್ಟರು. ಅದು ಫಸ್ಟ್ ಹ್ಯಾಂಡ್ಲ್ ಬರ್ಕಿಂತ ಈ ಹ್ಯಾಂಡ್ಲ್ ಬಾರ್ ನಂಗೆ ಸಜೆಸ್ಟ್ ಆಗ್ತಿದೆ. ನೋಡೋಕ್ಕೆ ಫ್ರಂಟಿನ ಸ್ವಲ್ಪ ಹೆವಿ ಅನ್ಸ್ಬೋದು ಹ್ಯಾಂಡ್ಲ್ ಬಾರು, ಬಟ್ ಕುತ್ಕೊಂಡು ಓಡಿಸೋರಿಗೆ ಒಳ್ಳೆ ಕಂಫರ್ಟ್ ಇದೆ. ಲಾಂಗ್ ಹೋಗ್ತೀನಿ ಅಂದವ್ರಿಗೆ 7 ಮಾಡಿಸಿದೆ ಹ್ಯಾಂಡ್ಲ್ ಬಾರ್ ಮಾತ್ರ, ಮಸ್ತ್ ಕಂಫರ್ಟು. ಡ್ರೂಷರ್ ಬಂದುಬಿಟ್ರೆ ಹೆಂಗಿರುತ್ತೆ ಹೇಳ್ಗುರು, ಇದಾಗೋಯ್ತ್ಯಾ, ಮೆಲ್ಟ್ ಆಗೋಯ್ತು. ಐಸ್ ಕ್ರೀಮು 2 ನಿಮಿಷಕ್ಕೆ ಹಿಂಗೆ ಕರ್ಗೋಗುತ್ತೆ, ಅದಕ್ಕಿಂತ ಬೇಗ ನೀನು ಕರ್ಗೋಗ್ತೀಯ ಗಾಡಿ ನೋಡಿದ್ರೆ. ಬರೀ ಕಾಲೇಜ್ ಹತ್ರ ಸಿಗುವ. ಓಕೆ ಬಾಯ್ಸ್, ಇವಾಗ ಕಾಲೇಜ್ ಹತ್ರ ಬಂದಿದ್ದಾಯಿತು. ಸೊ ಬ್ಯಾಕ್ ಗೇಟಲ್ಲಿದ್ದೀನಿ. ಹೆಂಗೆ ಹೋದ್ರು ಒಂದೇ ಗುರು, ಫ್ರಂಟ್ ಗೇಟ್ಗೆ ಹೋದ್ರು ಅಷ್ಟೇ ದೂರ ಆಗುತ್ತೆ, ಬ್ಯಾಕ್ ಗೇಟ್ಗೆ ಬಂದರೂ ಅಷ್ಟೇ ದೂರ ಆಗುತ್ತೆ. ಡಿಫ್ರೆಂಟ್ ಏನಿಲ್ಲ ಅಷ್ಟಾಗೆ. ಮಸ್ತ್ ಅಂದರೆ ಗಾಡಿ ಅಷ್ಟೇ ನೋಡು, ಆರಾಮಾಗಿ ಹೆಂಗೆ ಹತ್ತೈತೆ ಗಾಡಿ, ಮಜಾನೇ ಬೇರೆ ಗುರು. 650 ಸಿಂಫೋನಿ. ಈಗ ಏನಾದ್ರು ಎಕ್ಸಾಸ್ಟ್ ಇದ್ದಿದ್ರೆ ಮಜಾನೇ ಬೇರೆ ಇರೋದು. ಆಳಿಗೆ ಬಿಡ್ತಿತ್ತು ಇಷ್ಟೊತ್ತಿಗೆ. ಮುಂದೆ ಹೋಗೋರಿಗೆಲ್ಲ ನೀರು ಕುಡಿಸ್ಬಿಟ್ಟೋದು ಸೌಂಡ್ಗೆ. ಏನು ಭಯಂಕರ ಹೊಡೆದಳು ಅಂತ. ಆ ಸೌಂಡೇ ಬೇರೆ. ಆ ಸೌಂಡನ್ನ ನಾವು ರಿಮೇಕ್ ಮಾಡೋಕ್ಕೆ ಆಗಲ್ಲ ಗುರು.
ಅಷ್ಟು ಮಜಾ ಆಯ್ತದ ಗಾಡಿ. ಇಲ್ಲೊಂದು ಹಂಪು ಕಾಲೇಜವರು ಇಲ್ಲೇನೋ ದೊಡ್ಡ ಶೋ ಮಾಡ್ಬಿಡ್ತೀವಿ ಅನ್ಕೊಂಬಿಟ್ಟವ್ರು. ಅದಕ್ಕೆ ಹಂಪ್ಕೊಂಡ್ಮೇಲೆ ಹಂಪ್ಕೊಳ್ಳೋ ಹಾಕವ್ರೆ. ಎಕ್ಸಾಸ್ಟ್ ಇಲ್ಲ, ಸೊ ಮೆಲ್ಲಕ್ಕೆ ಹೋದಷ್ಟು ಚೆನ್ನಾಗಿರುತ್ತೆ ರಿಯಾಕ್ಷನ್ಸು, ಜೋರಿಗೆ ಹೋದಷ್ಟು ರಿಯಾಕ್ಷನ್ಸ್ ಕಡಿಮೆ. ಸೊ ಆರಾಮಾಗಿ ಹೋಗ್ಬೋದು. ಇವತ್ತು ರೆಡ್ ರೋಸ್ಟರ್ ಇದ್ದರೆ ಹೆಂಗಿದ್ರೆ ರಿಯಾಕ್ಷನ್ಸ್ ಬರುತ್ತೆ ಗುರು. ರೆಡ್ ರೋಸ್ಟರ್ ಇಲ್ದಕ್ಕೆ ಅರ್ಧ ಬೇಜಾರು ನೋಡು. ಎಲ್ಲೋ ಓಕೆ ಬಾಯ್ಸ್, ಎಲ್ಲ ತಿರ್ಗಿ ನೋಡಿದಾರೆ ಗಾಡಿನ. ಗಾಡಿ ಮಜಾನೇ ಅದು ಗುರು. ಇನ್ನು ರೆಡ್ ರೋಸ್ಟರ್ ಗುರು ಒಂದೇ ಒಂದು ಬಾಕಿ ಇರೋದು ಅಂದರೆ ರೆಡ್ ರೋಸ್ಟರ್ ಒಂದು ಇದ್ಬಿಟ್ಟಿದ್ರೆ ಎಲ್ಲರೂ ತಿರ್ಗಿ ನೋಡಿಸೋದು. ಗಾಡಿ ಪವರ್ ಅದು ನನಗೆ ಗೊತ್ತು. ಎಲ್ಲರೂ ತಿರ್ಗಿ ನೋಡೋಂಗೆ ಮಾಡುತ್ತೆ. ಎಲ್ಲ ನಮ್ಮ ಕಾಲೇಜ್ ಕೆಲವೊಂದು ಪ್ರೊಫೆಸರ್ದಿದೆ, ಕೆಲವೊಂದು ಹುಡುಗರ್ದಿದೆ. ಹುಡುಗರು ಕರ್ತಾರಪ್ಪ ಯಾರಿಗೇನು ಕಮ್ಮಿ ಇಲ್ಲ ಅಂತ. ಪಾರ್ಕಿಂಗ್ದೇ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ, ಚಿಕ್ಕದಲ್ಲ. ನನ್ನ ಅಕ್ಕ ಹೋಗಂಗೆ ಕಾಣಲ್ಲ. ಅದು ನಾನು ಇವತ್ತು ನೋಡ್ತಿದ್ದೀನಿ. ಎಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಜಾಗಗಳನ್ನ. ಓಕೆ ಸಿಗುವ ಕಾಲೇಜ್ ನಂತರ. ಓಕೆ ಬಾಯ್ಸ್, ಕಾಲೇಜ್ ಮುಗಿಸ್ಕೊಂಡು ನಮ್ಮ ಸುನೀಲ ನಮ್ಮ ಮನೆ ಹತ್ರ ಬಂದಿದೆ. ಸಂಚಾರಿ ಸುನೀಲ ಗೊತ್ತಿರ್ಬೋದು. ಸಂಚಾರಿ ಸುನೀಲ ಅಂತೇಳಿ ಸಖತ್ತಾಗಿ ತಿರುಗ್ತಾರೆ, ನಮ್ಗಿಂತ ಜಾಸ್ತಿ ಸಂಚಾರ ಮಾಡ್ತಾರೆ. ಸೊ ಅವ್ರ ಹತ್ರ ಮೈಕ್ ಇತ್ತು, ಈ ಗಾಡಿ ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಆ ಮೈಕು ನಮ್ಮ ಫೋನಿಗೆ ಕನೆಕ್ಟ್ ಆಗ್ತಾಯಿಲ್ಲ, ಪ್ಲಸ್ ಅದರಲ್ಲಿ ಚಾರ್ಜು ಇಲ್ಲ. ನಾನು ಅವ್ರಿಗೆ ಹೇಳಿರಲಿಲ್ಲ ಚಾರ್ಜ್ ಹಾಕಿರಿ ಅಂತ. ಸೊ ಅಲ್ಲಿ ಎಡವಟ್ಟಾಯಿತು. ಸೊ ಇಟ್ಸ್ ಓಕೆ, ನೆಕ್ಸ್ಟು ಇನ್ಯಾವಾಗಾದ್ರೂ ಇದ್ದಾಗ ಎತ್ಕೊಂಡು ಮಾಡೋಣ. ಇವಾಗ ಸದ್ಯಕ್ಕೆ ಯಶುನ ಡ್ರಾಪ್ ಮಾಡಿಬಿಟ್ಟು ಗಾಡಿನ ಡ್ರಾಪ್ ಮಾಡಬೇಕಲ್ಲ, ವ್ಲಾಗ್ ಈಗ ಫಸ್ಟು ರಿವ್ಯೂ ಮಾಡಿಕೊಂಡು ಆಮೇಲೆ ಯಶುನ ಡ್ರಾಪ್ ಮಾಡಿಬಿಟ್ಟು ಗಾಡಿನ ಡ್ರಾಪ್ ಮಾಡಬೇಕು. ಸೊ ಗಾಡಿ ಚೆನ್ನಾಗಿದೆ ಗುರು, ಸೀರಿಯಸ್ಲಿ ನನಗೊಂದು ಫಿದಾಗ್ತದೆ. ಗಾಡಿ ಎತ್ಕೊಂಡು ಬರ್ತಾರೆ ಹಿಂಗೆ. ಫಸ್ಟು ನನಗೇನು ಅನಿಸ್ತಾ ಇಲ್ಲ, ಬಟ್ ಇವಾಗ ನಾನು ಸ್ಲೋಗಿ ಹೋಗ್ತಾಯಿದ್ದೀನಲ್ಲ ಸ್ವಲ್ಪ, ನನಗೆ ಯಾಕಂದ್ರೆ ಸೌಂಡ್ ಕೇಳಿಸಲ್ಲ. ಕಲ್ಲಲ್ಲಿ ಟ್ವಿಂದು ಜೋರಾಗಿ ಹೋಗ್ಬಿಟ್ರೆ, ಮೆಲ್ಲಕ್ಕೆ ಹೋದರೆ ಕರೆಕ್ಟಾಗಿ ಅದು ಅದು ಕೇಳಿಸುತ್ತಂಗೆ ಡಿಗ್ ಡಿಗ್ ಡಿಗ್ಗಿಂದ ಸೌಂಡ್ ಇದೆಯಲ್ಲ, ಕರೆಕ್ಟಾಗಿ ಅದು ಕೇಳಿಸುತ್ತೆ ನೋಡ್ರಿ. ಅದಕ್ಕೆ ಮೆಲ್ಲಕ್ಕೆ ಹೋಗ್ತಾಯಿದ್ದೀನಿ. ಆ ಕಾರಣದಿಂದ ಎಲ್ಲ ಜನ ಅಕ್ಕಪಕ್ಕ ಯಾರ್ಯಾರು ಕೂತಿದ್ರೆ ಸುಮ್ಮನೆ ನಿಂತಿದ್ರೆ ಸೌಂಡ್ ಕೇಳಿಸ್ಕೊಂಡು ತಿರುಗಿ ನೋಡ್ತಾರೆ ಕಾಲೇಜಲ್ಲಿ ಅಥವಾ ಅಕ್ಕಪಕ್ಕದೆಲ್ಲ ನಿಲ್ಲಿಸ್ದಾಗೆಲ್ಲ. ಗಾಡಿ ಮಾತ್ರ ಚಿಂದಿ ಉಂಟು. ಸೊ ಇವಾಗ ಹೋಗಿ ಒಂದು ರಿವ್ಯೂ ಮಾಡೋಣ ಅಂತ. ಫಸ್ಟು ರಿವ್ಯೂಗೆ ಬೆಸ್ಟ್ ಪ್ಲೇಸ್ ಅಂದರೆ ಇರೋದು ಒಂದೇ ಅಲ್ಲಪ್ಪ, ಬೆಂಗಳೂರು ಯೂನಿವರ್ಸಿಟಿ ಇಲ್ಲ ನಮ್ಮ ಕಾಲೇಜ್ ಹತ್ರ. ನಾನು ನಮ್ಮ ಕಾಲೇಜ್ ಹತ್ರ ಮಾಡೋಣ ಅಂದ್ಕೊಂಡೆ. ಈಗ ಬಂದ್ಬಿಟ್ಟು ತಿರುಗಿ ಏನಾದ್ರು ವಾಪಸ್ ಹೋಗೋದು ಅಂದ್ಬಿಟ್ಟು ಯೂನಿವರ್ಸಿಟಿ ಕಡೆ ಹೋಗ್ತಾಯಿದ್ದೀನಿ. ಜಾಗನೂ ಚೆನ್ನಾಗಿದೆ, ವೀಡಿಯೋ ಮಾಡ್ಕೊಂಡು ಕ್ಲೀನಾಗಿ ಶೂಟ್ ಮಾಡಿಕೊಂಡು ಸಿಗೋಣ ಅಂತ ಬರ್ರಿ. ಓಕೆ ಬಾಯ್ಸ್, ಕಾಲೇಜ್ ಮುಗಿದ್ಮೇಲೆ ಅಲ್ಲೆಲ್ಲೂ ವ್ಲಾಗ್ ಮಾಡಲಿಲ್ಲ ಅಷ್ಟಾಗೆ. ಸೊ ಏನಂದರೆ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಸೊ ಕಮಿಟ್ಮೆಂಟ್ಸು 1ನೇ ತಾರೀಕು ಬಂತು, ಹೊಸ ವರ್ಷ, ಹೊಸ ರೆಸೊಲ್ಯೂಷನ್ಸ್ ಎಲ್ರಿಗೂ. ಬಟ್ ನಮ್ಗೆ ಅದೇ ರೆಸೊಲ್ಯೂಷನು, ಅದೇ ಕಾಲೇಜೇ, ಬೇರೆ ಯಾವುದೋ ನಮಗೆ ಥಿಂಕಿಂಗ್ಸ್ ಇಲ್ಲ. ಸೊ ಇವತ್ತೇನೆಂದರೆ, ಸೊ ಒಂದು ಇಂಟರ್ಸೆಪ್ಟರ್ ಏನು ನಾನು ಎತ್ಕೊಂಡ್ಬಂದಿದ್ದೆ. ಸೊ ಈ ಇಂಟರ್ಸೆಪ್ಟರ್ದು ರಿವ್ಯೂ ಮಾಡೋಣ ಅಂತ ಪ್ಲ್ಯಾನಲ್ಲಿತ್ತು. ಮಾಡಿಫಿಕೇಷನ್ ಎಲ್ಲ ಆಗಿದೆ, ಬಟ್ ಇನ್ನೂ 1-2 ಮಾಡಿಫಿಕೇಷನ್ಸ್ ಬಾಕಿ ಇದೆ ಪವರ್ ಸ್ಪೆಕ್ಕಾಗಿ, ಅದನ್ನು ಮಾಡ್ತೀನಿ. ಸೊ ಇವಾಗ ಅದಕ್ಕೆ ಇದು ಗಾಡಿದು ರಿವ್ಯೂ ಮಾಡೋಣ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಬಂದಿದ್ದೀನಿ. ಸಖತ್ ಡಿಸ್ಟರ್ಬೆನ್ಸ್ ಗುರು. ಒಂದು ವೀಡಿಯೋ ಮಾಡ್ತಾ ಇರ್ತೀನಿ, ಮಧ್ಯದಲ್ಲೇ ಗಾಡಿ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಶೂಟ್ ಮಾಡ್ತಾ ಇದ್ದಾನೆ ನಿಂತ್ಕೊಂಡು, ಇಲ್ಲಿ 3 ಅಡಿ ಗ್ಯಾಪ್ 4 ಅಡಿ ಗ್ಯಾಪಲ್ಲಿ ನಿಂತ್ಕೊಂಡು ಫೋನ್ ಹಿಡ್ಕೊಂಡು ನಿಂತಿದ್ದಾನೆ. ಹಂಗೂ ಗ್ಯಾಪಲ್ಲೇ ಪಾಸ್ ಆಗೋದು. ಇದು ಐಫೋನಲ್ಲಿ ಶೂಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಏನಂದರೆ ಯಾರು ಬಂದು ಮಾತಾಡಿದ್ರೆ, ಯಾರು ನಡ್ಕೊಂಡು ಹೋಗೋದು, ಗಾಡೀಲಿ ಹೋಗೋದು, ಏನೇ ಮಾಡಿದ್ರು ವಾಯ್ಸ್ ಕ್ರಿಸ್ಟಲ್ ಕ್ಲಿಯರಾಗಿ ಬಂದುಬಿಡುತ್ತೆ. ಸೊ ರಿವ್ಯೂಲಿ ಚೆನ್ನಾಗಿರಲ್ಲ ಅಂತೇಳಿ ಪ್ರತಿ ಸಲ ನಿಲ್ಲಿಸಿ ಟೇಕ್ ತೊಗೊಂಡು ಬೇಜಾರಾಗೋಗಿತ್ತು ಇವತ್ತು. ಸೊ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಪ್ರಾಪರ್ ಲೊಕೇಶನ್ ಹುಡುಕಬೇಕು. ಸೊ ನನಗೆ ನಮ್ಮನೆ ಹತ್ರನೇ ಲೊಕೇಶನ್ ಇದೆ, ಬಟ್ ಕ್ಯಾಮ್ರಾಮ್ಯಾನ್ ಇರೋಲ್ಲ. ಸೊ ಹಂಗಾಗಿ ನಮ್ಮ ಕ್ಯಾಮ್ರಾಮ್ಯಾನ್ ಯಶು ಬೇಕು. ಅದೊಂದು ಕಾರಣಕ್ಕೋಸ್ಕರ ಇಲ್ಲಿ ಯೂನಿವರ್ಸಿಟಿಲಿ ಬಂದು ವಿಡಿಯೋ ಮಾಡಿದ್ದು. ಸೊ ಬರೀ ಆನ್ ದ ವೇ ಗೋಪುರಂಗಲಲ್ಲಿ ಸಿಗುವ. ಓಕೆ ಬಾಯ್, ಶಿವ್. ಸೊ ಯಶುನ್ ಡ್ರಾಪ್ ಮಾಡಾಯಿತು. ಸೊ ಇವಾಗ ನಾನು ಆ್ಯಕ್ಚುಲಿ ಜಯನಗರ ಕಡೆಗೆ ಹೋಗಬೇಕು, ಒಂದು ಸಣ್ಣ ಪರ್ಸ್ನಲ್ ಕೆಲಸ ಇದೆ. ಸೊ ಅಲ್ಲಿ ಹೋಗೋಣ ಬರ್ರಿ.
ಓಕೆ ಬಾಯ್ಸ್, ಈಗ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಮಹದೇಶ್ವರ ನಮ್ಮ ರೆಗ್ಯುಲರ್ ಮಶ್ರೂಮ್ ದಮ್ ಬಿರಿಯಾನಿ ಅಡ್ಡ, ಮಹದೇಶ್ವರ ಮಶ್ರೂಮ್ ದಮ್ ಬಿರಿಯಾನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ಮೂಡ್ ಆಫ್ ಆಗಿದೆ. ನಮ್ಮ ಅಜಯ್ ಗಾಡಿ ಏನಿತ್ತು ಅದಕ್ಕೆ ಯಾವುದೋ ಒಬ್ಬ ಅಂಕಲ್ ಗುರು ನಿಂತಿರೋ ಗಾಡಿಗೆ ಬಂದುಬಿಟ್ಟು ಟ್ವಿಟ್ಟರಲ್ಲಿ ಇದು ಹಂಗೆ ಹಿಂಗೆ ಪೆನಾಲ್ಟಿ ಹಾಕಬೇಕು, ಇಲ್ಲಿಗಲು ಅದು ಇದು ಅಂತ ಏನೇನೋ ಸುಮ್ಮನೆ ಟ್ವೀಟ್ ಮಾಡಿ ಹಾಕಿದ್ದಾನೆ. ಅವ್ರು ಹುಡುಕೊಬಂದ್ಬಿಟ್ಟು ಅವ್ನಿಗೆ ಫೈನ್ ಹಾಕಿದ್ದಾರೆ. ಸೊ ಸ್ವಲ್ಪ ಮೂಡ್ ಆಫ್ ಆಗಿದೆ. ಸೊ ಇವಾಗ ಅವ್ನು ಮಾತಾಡಿಸ್ಕೊಂಡು ಅಲ್ಲಿಂದನೇ ಮಶ್ರೂಮ್ ಬಿರಿಯಾನಿ ಕಡೆಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗೋಯ್ತು ಅದು ಇದು ಮಾತಾಡ್ಕೊಂಡೆಲ್ಲ ಬರೋದಕ್ಕೆ. ಸೊ ಓಪನ್ ಇದೆಯಾ ಇಲ್ವ ಅನ್ನೋದೇ ಡೌಟ್ ಆಗ್ತಾಯಿದೆ. ರೋಡ್ಗಳನ್ನ ನೋಡಿದ್ರೆ ಈಗ ಓಪನ್ ಇದ್ದು ಒಂದು 2 ಪ್ಲೇಟ್ ಇದ್ಬಿಟ್ರೆ ಸಾಕು, ಅಟ್ಲೀಸ್ಟ್ 3 ಪ್ಲೇಟು ಸಾರಿ ಅದಾಗೆ ನಮಗೆ ಇವ್ರಿಗೆ ಒಂದು 3 ಪ್ಲೇಟ್ ಮಶ್ರೂಮ್ ಬಿರಿಯಾನಿ ಇದ್ಬಿಟ್ರೆ ಸಾಕು. ನೋಡೋಣ. ಬಂದೆ ಅಲ್ಲಿಗೆ ಲೊಕೇಶನ್ಗೆ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ, ಓಪನ್ ಇದೆ. ಓಪನ್ ಇದೆ ಓಪನ್ ಇದೆ ಓಪನ್ ಇದೆ. ತಿನ್ಬಿಟ್ಟು ಸಿಗುವ ಬರ್ರಿ. ಬಾಯ್. ಓಕೆ, ಅದನ್ನು ಮಾತಾಡಿಸ್ಕೊಂಡು ಮತ್ತೆ ಅವನಿಗೊಂದು ಬಿರಿಯಾನಿ ಪಾರ್ಸಲ್ ಕೊಟ್ಬಿಟ್ಟು ಹೊಡ್ತಾ ಇದ್ದೀನಿ. ಬನ್ನಿ. ಅದೇ ಬೇಜಾರಲ್ಲ ಹುಡುಗ ಇನ್ನೂ ಪಾಪ. ಸೊ ಬರ್ರಿ ಹೋಗುವ, ಆನ್ ದ ವೇ ಸಿಗುವ. ಓಕೆ, ಟೈಮ್ ಫಾರ್ ಪಾರ್ಕಿಂಗ್. ಇಂಟರ್ಸೆಪ್ಟರ್ ಇಡೀ ಪಾರ್ಕಿಂಗಲ್ಲಿ ಇದೊಂದೇ ನಿಂತ್ಕೊಳ್ಳುತ್ತೆ ಫ್ಲ್ಯಾಟ್ಗೆ. ಏನು ರೋಲ್ ಮಾಡುತ್ತೆ. ಈಗ ಮನೆ ಕಡೆಗೆ ಪಯಣ ಮಾಡುವ. ಟೈಮ್ ಲೇಟ್ ಆಯಿತು. ಓಕೆ ಬಾಯ್ಸ್, ಇವಾಗ ಜಸ್ಟು ರೂಮಿಗೆ ಬಂದು ಸೇರಿಕೊಂಡೆ. ಆಲ್ಮೋಸ್ಟ್ 12 ಆಗಿದೆ ಟೈಮು. ತುಂಬ ಲೇಟ್ ಆಗೋಯ್ತು ಇವತ್ತು. ಮತ್ತೆ ಬೆಳಗ್ಗೆ 6 ಗಂಟೆಗೆ ಇಳಬೇಕು, ಕಾಲೇಜ್ಗೆ ಹೋಗಬೇಕು ಇದ್ದಿದೆ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟಂತ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ನಮ್ಮ ಇನ್ಸ್ಟಾ ಅಕೌಂಟ್ಗೆ ಹಂಗೆ ಫಾಲೋ ಮಾಡಿಬಿಡ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಗೌಡ್ರು ಸೈನಿಂಗ್ ಔಟ್. ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.